ಸರ್ ಒಂದು 2 ಮಿನಿಟ್ಸ್ ವೇಟ್ ಮಾಡ್ತೀರಾ? ನಿಮ್ಮ ಸೆಷನ್ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು ಸರ್. ಹಾಂ ಮ್ಯಾಮ್, ಈ ಬಟ್ಟೆ ಹಾಕೊಂಡು ಬನ್ನಿ, ಮಸಾಜ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲ, ಇದೊಳ್ಳೆ ಹರಿದೋಗಿರೋ ಗೋಣಿ ಚೀಲ ಥರ ಇದೆ, ಇದನ್ನ ನಾನು ಹಾಕೋಬೇಕಾ? ಮೇಡಮ್, ಇದು ಬಾತ್ರೂಮು. ಸೀರೆಯಲ್ಲಿ ಮಸಾಜ್ ಮಾಡೋಕ್ಕಾಗಲ್ಲ ಅಲ್ವಾ, ಸೊ ಅದಕ್ಕೆ ನೀವು ಇದನ್ನು ವೇರ್ ಮಾಡಬೇಕು. ಅಯ್ಯೋ, ಅಲ್ಲ, ನನಗೆ ಈ ಮಸಾಜ್ ಗಿಸಾಜ್ ಎಲ್ಲ ಬೇಡ. ಒಂದು ಕೆಲಸ ಮಾಡಿ, ಇದನ್ನು ಕ್ಯಾನ್ಸಲ್ ಮಾಡಿಬಿಡಿ. ನೋ ಮ್ಯಾಮ್, ಇದು ಆಲ್ರೆಡಿ ಪೇಯ್ಡ್ ಅಪಾಯಿಂಟ್ಮೆಂಟು, ಸೊ ನಾವು ಹಿಂಗೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಈ ಶಾನ್ವಿ ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು? ಒಂದು 500 ರೂಪಾಯಿ ಕೊಟ್ಟಿರ್ಬೋದಾ? ನೋ ಮ್ಯಾಮ್, 15,000 ಕೊಟ್ಟಿದ್ದಾರೆ ಈ ಮಸಾಜ್ಗೆ. 15,000ನಾ? ಏನ್ರಿ ಹೇಳ್ತಿದ್ದೀರಾ ನೀವು? ಎಣ್ಣೆ ಹಚ್ಚಿ ಮಸಾಜ್ ಮಾಡೋದಕ್ಕೆ ಅಷ್ಟೊಂದಾ? ಈ ಶಾನ್ವಿಗೆ ಏನು ತಲೆಗಿಲೆ ಕೆಟ್ಟಿದ್ಯಾ? ನಮ್ಮೂರಲ್ಲಿ ಇಷ್ಟು ದುಡ್ಡು ಕೊಟ್ಟಿದ್ರೆ ಎಮ್ಮೆನೆ ಬಂದಿರೋದು. ಅಲ್ಲ, ಅದು ಮೇಡಮ್ 15,000 ಅಂದರೆ ಸುಮ್ಮನೆ ಅಂದ್ರಿ. ಸರಿ ಬಿಡಿ, ಸುಮ್ಮನೆ ದುಡ್ಡು ಹಾಳಾಗೋದು ಬೇಡ. ಆ ದುಡ್ಡನ್ನ ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಆದರೂ ನಾನು ಈ ಬಟ್ಟೆನ ಹಾಕೊಂಬರ್ತೀನಿ. ಓಕೆ ಮ್ಯಾಮ್, ಈ ಕಡೆ ಬನ್ನಿ. ಸಾವಿರದ ಮಸಾಜ್ ಅಂತೆ. ಈ ಶಾನ್ವಿಗೆ ಬುದ್ಧಿನೇ ಇಲ್ಲ. ಊರಿಗೆ ಹೋದ ಕೂಡಲೇ ಸರಿಯಾಗಿ ವಿಚಾರಿಸ್ಕೋಬೇಕು ಇವಳನ್ನ. ಯಾವುದು ಒಳ್ಳೆ ಹುಡುಗಿರು ಹಾಕೋ ಥರ ಇದೆ. ಈ ಶಾನ್ವಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಬೇಡ ಅಂದರೂ ಕೇಳಲ್ಲ. ಕರ್ಮ. ಬಾಸು, ನೀವಾ? ದುರ್ಗಾ, ನೀನಾ? ಇಲ್ಲಿ ಏನು ಮಾಡ್ತಿದ್ಯಾ? ನಾನು ಮಸಾಜ್ ಮಾಡಿಸ್ಕೊಳಕ್ಕೆ ಬಂದೆ. ಏನು ಮಸಾಜಾ? ಶಾನ್ವಿ ನನಗೆ ತಾನೇ ಬುಕ್ ಮಾಡಿದ್ದು. ಸರ್, ಮೇಡಮ್, ಯಾಕೆ ಜಗಳ ಆಡ್ತಿದ್ದೀರಾ? ಸಮಾಧಾನವಾಗಿರಿ. ಇದು ಕಪಲ್ ಮಸಾಜ್. ಶಾನ್ವಿ ಮೇಡಮ್ ನಿಮ್ಮಿಬ್ರಿಗೂ ಒಟ್ಟಿಗೆ ಬುಕ್ ಮಾಡಿದ್ದಾರೆ. ಪ್ಲೀಸ್ ಮಸಾಜ್ ಟೇಬಲ್ ಮೇಲೆ ಮಲ್ಗಿ, ಆ ಬಾತ್ರೂಮ್ ತೆಗಿರಿ. ನಾವು ಸೆಷನ್ ಶುರು ಮಾಡಬೇಕು. ಏನು ಬಾತ್ರೂಮ್ ತೆಗಿಬೇಕಾ? ಏನ್ರಿ, ಏನು ಮಾತಾಡ್ತಾ ಇದ್ದೀರಾ? ಅದೆಲ್ಲ ಆಗಲ್ಲ ಸರ್. ರೂಲ್ಸ್ ಪ್ರಕಾರ ಮಸಾಜ್ ಮಾಡುವಾಗ ಬಾತ್ರೂಮ್ ಇರಬಾರ್ದು. ಬೇಕಿದ್ರೆ ನಿಮ್ಮಿಬ್ಬರ ಮಧ್ಯ ಒಂದು ಪರ್ದೆ ಹಾಕ್ತೀವಿ. ಪ್ಲೀಸ್ ಕೋಆಪರೇಟ್ ಮಾಡಿ. ಏನು ಪರ್ದೆನಾ? 15,000 ಹಾಳಾಗೋದ್ರೂ ಪರವಾಗಿಲ್ಲ, ನಾನು ಮರ್ಯಾದೆ ಹೋಗ್ಬಾರ್ದು. ನನಗಿದೆಲ್ಲ ಬೇಡ, ನಾನು ಹೋಗ್ತೀನಿ. ದಾರಿ ಬಿಡಿ, ದಾರಿ ಬಿಡಿ. ಬಾಸು, ನೀವೇನಿನ್ನೂ ಇಲ್ಲೇ ನಿಂತಿದ್ದೀರಾ? ನನ್ನ ಜೊತೆ ಬರ್ತೀರಾ ಅಥವಾ ಮಸಾಜ್ ಮಾಡಿಸ್ಕೋತೀರಾ? ಇಲ್ಲಪ್ಪ, ನಾನು ಮಾಡಿಸ್ಕೊಳ್ಳಲ್ಲ.